ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಬೆಲ್ಲದಿಂದ ತಯಾರಿಸುವ ಸಿಹಿ ತಿನಿಸು ನವರಾತ್ರಿಯ ಸಮಯದಲ್ಲಿ ದೇವಿಯ ಸಮರ್ಪಣೆಗೆ ಶ್ರೇಷ್ಠ. ಹಾಗಾದರೆ ಇವತ್ತು ನೈವೇದ್ಯಕ್ಕೆ ಗುಡಾನ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ದೇವಿಗೆ ಪ್ರಿಯವಾದ ಗುಡಾನವನ್ನು ಮಾಡುವ ವಿಧಾನ ನೋಡೋಣ. ಇನ್ನು ಇದಕ್ಕೆ ನಾನು 3/4 ಕಪ್ಪಿನಷ್ಟು ಜೀರಾ ರೈಸ್, ಊರಲ್ಲಿ ಗಂಧಸಾಲೆ ಅಕ್ಕಿ ಅಂತ ಹೇಳ್ತೇವೆ, ಇದನ್ನು 2 ಸತಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಡಬಲ್ ನೀರು ಹಾಕಿಕೊಂಡು ಬೇಯಿಸಿಕೊಳ್ತೇನೆ. ಹಾಗೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 1/2 ಕಪ್ಪಿನಷ್ಟು ಹುಡಿ ಮಾಡಿದ ಬೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ 1/2 ಕಪ್ಪಿನಷ್ಟು ತೆಳು ತೆಂಗಿನ ಹಾಲು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದೀಲಿ, ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಮೊದಲೇ ಬೇಯಿಸಿ ಇಟ್ಟುಕೊಂಡು ಅನ್ನ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ 1 ಕಪ್ಪಿನಷ್ಟು ದಪ್ಪ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ತೆಂಗಿನ ಹಾಲು ಮಾಡೋ ವಿಧಾನವೇನು ತೋರಿಸಿಕೊಟ್ಟಿಲ್ಲ, ಇದನ್ನು ಮೊದಲೇ ನಾನು ಬೇರೆ ಪಾಯಸದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಚೆನ್ನಾಗಿ ಮಗುಚುವ. ಇದು ಬೇರೆ ಪಾಯಸದ ಹಾಗೆ ತೆಳು ಇರುವುದಿಲ್ಲ, ದಪ್ಪವೇ ಇರುತ್ತದೆ. ಆದ ಕಾರಣ ಇದನ್ನು ದಪ್ಪ ಪಾಯಸ ಅಂತ ಕೂಡ ಹೇಳ್ತೇವೆ. ಅನ್ನ ತೆಂಗಿನ ಹಾಲನ್ನೆಲ್ಲ ಹೀರಿಕೊಳ್ಬೇಕು. ಈ ಹಂತದಲ್ಲಿ ನಾನು ಇದಕ್ಕೆ 1/2 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ತೇನೆ. ಹಾಗೆ 1 ದೊಡ್ಡ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಗುಚುತ್ತೇನೆ. ಇನ್ನು ಇದಕ್ಕೆ ತುಪ್ಪದಲ್ಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ತುಪ್ಪ ಜಾಸ್ತಿ ಬೇಕಾದರೂ ನೀವು ಹಾಕಿಕೊಳ್ಬೋದು, ರುಚಿ ಜಾಸ್ತಿಯೇ. ಇನ್ನು ಪುನಃ ಇದನ್ನು ಚೆನ್ನಾಗಿ ಮಗುಚೋಣ. ಈ ಪಾಯಸವನ್ನು ನೀವು ಜೀರಾ ರೈಸಲ್ಲೇ ಮಾಡಿದರೆ ಒಳ್ಳೆ ಪರಿಮಳ ಮತ್ತು ರುಚಿ ಕೂಡ. ಕೊನೆಯಲ್ಲಿ ಮೇಲ್ಗಡೆ ಕೇಸರಿ ಅಥವಾ ಏಲಕ್ಕಿಯನ್ನು ಹಾಕಿ ಮಗುಚೋಣ. ಈಗ ನೈವೇದ್ಯಕ್ಕೆ ಗುಡಾನ ರೆಡಿ ಆಯಿತು. ರುಚಿಯಾಗಿ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಿಸಿದ ಗುಡಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.